ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಅಮೇರಿಕಾದಿಂದ ಕನ್ನಡ ವಿಲಾಗ್ಸ್ನ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇದು ಡಿಸೆಂಬರ್ದು, ಇದು ಲಾಸ್ಟ್ ಆಫ್ ದಿ ಡಿಸೆಂಬರ್ ವೀಡಿಯೋ, ಲಾಸ್ಟ್ ವೀಕ್ ಆಫ್ ದಿ ಡಿಸೆಂಬರ್ ವೀಡಿಯೋ ಇದು. ಒಂದು ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ ವೀಡಿಯೋನ. ಸಾರಿ, ನನಗೆ ಹಾಕೋಕ್ಕಾಗಲಿಲ್ಲ ಸಮ್ ಪರ್ಸನಲ್ ರೀಸನ್ಸಿಂದ. ಮಕ್ಕಳಿಗೆ ಶಾಲೆಗೆ ರಜೆ ಬಿಟ್ಟಿದ್ದರಿಂದ ಮಕ್ಕಳೇನಂದ್ರು ಅಂದರೆ ಹೊರಗಡೆ ಏನಾದರೂ ತೊಗೊಂಬರೋಣ ಅಂತ ಅಂದರು. ಸರಿ, ಇಲ್ಲೇನು ಸಿಗುತ್ತೆ ಬೆಳಗ್ಗೆ ಹೊತ್ತು ಇಡ್ಲಿ, ದೋಸೆ ಆ ಥರ ಊರಿನ ಥರ ನಮಗೆ ಬ್ರೇಕ್ಫಾಸ್ಟ್ಗಳು ಸಿಗಲ್ಲ. ಇಲ್ಲಿ ಏನಂತಂದರೆ ಸಿಗುತ್ತೆ ಅಂದರೆ ಆ ಹೋಟೆಲ್ ಓಪನ್ ಆಗೋದೇ ತುಂಬ ಲೇಟು, 11:30 12 ಹಂಗೆ ಓಪನ್ ಆಗುತ್ತೆ ಹೋಟ್ಲುಗಳು. ಅದು ಆ ಟೈಮಲ್ಲಿ ಲಂಚ್ ಇರುತ್ತೆ. ಲಂಚ್ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ನಿಮಗೆ ಇಡ್ಲಿ ದೋಸೆ ಏನಾದರೂ ಬೇಕಾದ್ರೆ ಆ ಲಂಚ್ ಟೈಮಲ್ಲೇ ತೊಗೊಂಡು ತಿನ್ಬೋದು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂತ ಪರ್ಟಿಕ್ಯುಲರಾಗಿ ಊರಲ್ಲಿ ಸಿಕ್ಕಂಗೆ ಏನೂ ಸಿಗಲ್ಲ ಇಲ್ಲಿ ಜನ ಏನು ತಿಂತಾರೆ ಅಂತಂದರೆ ಆ ಬ್ರೆಡ್ಡು, ಸ್ಯಾಂಡ್ವಿಚಸ್ಸು, ಆಮೇಲೆ ಬೇಗಲ್ಸ್ ಅಂತ ಸಿಗುತ್ತೆ. ಅದು ಸೇಮ್ ಬೇಗಲ್ಸ್ ಅಂತ ಸಿಗುತ್ತೆ, ಬನ್ ಥರ ಇರುತ್ತೆ ಮತ್ತು ಒಂದು ಹೋಲ್ ಇರುತ್ತೆ. ಅದಕ್ಕೆ ಡಿಫ್ರೆಂಟ್ ಆಫ್ ಚೀಸ್ ಸ್ಪ್ರೆಡ್ಗಳನ್ನು ಅದ್ರ ಮೇಲೆಲ್ಲ ಹಚ್ಕೊಂಡು, ಅದು ಸೇಮ್ ಜಾಮ್ ಥರ ಇರುತ್ತೆ, ಅದ್ರ ಮೇಲೆ ಹಚ್ಕೊಂಡು ತಿಂತಾರೆ ಇಲ್ಲಿ. ಅದೇ ಅವ್ರಿಗೆ ಬ್ರೇಕ್ಫಾಸ್ಟ್ ಥರ. ಆಮೇಲೆ ಸೀರಿಯಲ್ಸ್ ತಿಂತಾರೆ ಇಲ್ಲಿ ಜನ. ಸೀರಿಯಲ್ಸ್ಗಳನ್ನು ಅದು ಬ್ರೆಡ್ಡೇ ಜಾಸ್ತಿ ಇವ್ರು ತಿನ್ನೋದು, ಬ್ರೆಡ್ ಟೋಸ್ಟ್ಗಳನ್ನು, ಎಗ್ಗು ಆ ಥರದ್ದೆಲ್ಲ ತಿಂತಾರೆ. ನಾವಿಲ್ಲಿ ಬಂದಿರೋದು ಬೇಗಲ್ಸ್ ಶಾಪ್ಗೆ. ನಿಮಗೆ ಹೇಳಿದ್ನಲ್ಲ, ಬೇಗಲ್ಸ್ ತೊಗೊಂಡೋಗೋಣ ಅಂತ ಬಂದಿದ್ದೀವಿ, ಮಕ್ಕಳು ಕೇಳಿದ್ರು ಅಂತ. ಇದು ಶಾಪ್ ಓಪನ್ ಆಗೋದೇ ಒಂದು 5 ಓಪನ್ ಆಗುತ್ತೆ. 5 to 5:30ಗೆ ಮಾರ್ನಿಂಗ್ ಓಪನ್ ಆಗುತ್ತೆ. ಓಪನ್ ಆಗಿಬಿಟ್ಟು 11:30 ಕ್ಲೋಸ್ ಮಾಡಿಬಿಡ್ತಾರೆ ಈ ಶಾಪ್ನ. ಮತ್ತು 11:30ಯಿಂದ ನೀವು 11:30ಯಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ 5 o'clock ತನಕ ಅಂಗಡಿ ಕ್ಲೋಸ್ ಇದೆ. ಸಾಯಂಕಾಲ ಏನು ಓಪನ್ ಇರೋಲ್ಲ. ನೋಡಿ, ಇಲ್ಲಿ ಬೇಗಲ್ಸ್ ಇದೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಬೇಗಲ್ಸ್ ಇದೆ, ನಾನಾ ರೀತಿಯ ಬೇಗಲ್ಸು, ಬೇರೆ ಹಣ್ಣುಗಳನ್ನು ಮಾಡಿರ್ತಾರೆ. ಆಮೇಲೆ ಕೆಲವೊಂದು ಇವನ್ನ ಮೆಣಸಿಕಾಯಿ ಬರುತ್ತೆ, ಆಲೋಪಿನಸ್ ಅಂತ ಹೇಳ್ತಾರೆ, ತುಂಬ ಖಾರ ಇರುತ್ತೆ, ಅದ್ರದ್ದು ಹಾಕಿ ಕೂಡ ಬೇಗಲ್ಸ್ಗಳನ್ನು ಮಾಡಿರ್ತಾರೆ. ಸೇಮ್ ಬನ್ ಥರನೇ ಮತ್ತು ಕೋಲ್ ಇರುತ್ತೆ. ನಮಗೆ ಬೇಕು ಅಂದರೆ ಒಂದೊಂದು ಕೂಡ ತೊಗೋಬೋದು, ಅರ್ಧ ಡಜನ್ನು ತೊಗೋಬೋದು, ಅಥವಾ 1 ಡಜನ್ನು ತೊಗೋಬೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ನಮ್ಮ ಮಕ್ಕಳಿಗೆ ಯೂಶಲಾಗಿ ಇಷ್ಟ ಆಗೋದು ಚಾಕ್ಲೇಟ್ ಚಿಪ್ಸ್ ಬೇಗಲ್ಸು ಮತ್ತು ಕ್ರ್ಯಾನ್ಬೆರಿ ಹಣ್ಣಿನ ಬೇಗಲ್ಸನ್ನು ಮನೆಗೆ ತೊಗೊಂಡು ಹೋಗ್ತಾ ಇದ್ದೀವಿ. ನನ್ನ ದೊಡ್ಡ ಮಗ ಸಣ್ಣ ಮಗ ಇಬ್ಬರಿಗೂ ಇಷ್ಟ ಬೇಗಲ್ಸ್ ಅಂದರೆ ತೊಗೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ನಾನು ನಿಮ್ಗೆ ಹೇಳಿದ್ನಲ್ಲ, ಚೀಸಿಂದು ಸ್ಪ್ರೆಡ್ ಅಂತಾರೆ ಇದಕ್ಕೆ. ಬಾಕ್ಸ್ಗಳಿದಾವಲ್ಲ, ಚೀಸ್ ನೋಡಿ ಎಷ್ಟು ವೆರೈಟೀಸ್ ಆಗಿದೆ. ಸ್ವೀಟು ಸಿಗುತ್ತೆ, ಖಾರನೂ ಸಿಗುತ್ತೆ. ಮೆಣಸಿಕಾಯಿ ಹಾಕಿ ಒಂದು ಸ್ಪ್ರೆಡ್ ಥರ ಮಾಡಿರ್ತಾರೆ. ಸ್ಟ್ರಾಬೆರಿ ಹಣ್ಣಿನ ಸಿಗುತ್ತೆ, ಆಮೇಲೆ ಬಾದಾಮಿ ಸಿಗುತ್ತೆ, ಆಮೇಲೆ ಕ್ರ್ಯಾನ್ಬೆರಿ ಹಣ್ಣಿನ ಸಿಗುತ್ತೆ, ಆಮೇಲೆ ಈರುಳ್ಳಿ ಹೂ ಬರುತ್ತಲ್ಲ, ಈರುಳ್ಳಿ ದಂಟು ಅಂತ ಹೇಳ್ತಾರಲ್ಲ, ಅದ್ರದ್ದು ಕೂಡ ಸಿಗುತ್ತೆ. ಚೆನ್ನಾಗಿರುತ್ತೆ. ಆಲೋಪಿನಸ್ದು ಮೆಣಸಿಕಾಯಿ ಒಂದು ಸ್ವಲ್ಪ ಖಾರ ಇರುತ್ತೆ, ಬೇರೆವೆಲ್ಲ ಏನು ಅಷ್ಟು ಖಾರ ಇರೋಲ್ಲ. ನಾವೇನು ಮಾಡ್ತೀವಿ ಅಂದರೆ ಯೂಶಲಾಗಿ ಒಂದು 4-5 ಡಿಫ್ರೆಂಟ್ ವೆರೈಟೀಸ್ನ ತೊಗೊಂಡೋಗಿ ಮನೇಲಿ ಇಟ್ಕೊಂಡಿರ್ತೀವಿ. ಆ ಬೇಗಲ್ಸ್ ಖಾಲಿ ಆದರೂ ಮನೇಲಿ ಏನು ಮಾಡ್ತೀವಿ ಅಂತಂದರೆ, ಮಾಮೂಲು ಬ್ರೆಡ್ ಬರುತ್ತಲ್ಲ, ಒಂದೊಂದು ಸಲ ಮಕ್ಕಳು ತಿನ್ನಬೇಕು ಅಂತಾರೆ ಅಂತಂದರೆ ಅದನ್ನು ಸ್ಪ್ರೆಡ್ ಮನೇಲಿ ತೊಗೊಂಡೋಗಿ ಇಟ್ಕೊಂಡಿರ್ತೀವಿ. ಬ್ರೆಡ್ಡನ್ನು ಟೋಸ್ಟ್ ಮಾಡಿಬಿಟ್ಟು ಅದಕ್ಕೆ ಹಚ್ಕೊಟ್ರೆ ಮಕ್ಕಳು ಯಾವಾಗಾದರೂ ಬೇಕು ಅನ್ನಿಸ್ದಾಗ ತಿಂತಾರೆ. ಯೂಶಲಿ ಬೇಗಲ್ಸ್ ಈ ಥರ ಅಂಗಡಿಗಳಿಗೆ ಬರೋದು ತುಂಬ ಕಮ್ಮಿ. ನೋಡಿ, ಇಲ್ಲಿ ತೊಗೊಂಡ್ಬಿಟ್ಟು ಅಲ್ಲೇ ಟೇಬಲ್ಸ್ಗಳನ್ನೇ ಹಾಕಿರ್ತಾರೆ, ಅಲ್ಲೇ ಕುತ್ಕೊಂಡು ತಿಂದು ಹೋಗ್ಬೋದು. ನೀವು ಏನು ಮಾಡ್ಬೋದು ಅಂತಂದರೆ ಅಲ್ಲೇ ಕುತ್ಕೊಂಡು ತಿಂದು ಹೋಗ್ಬೋದು, ಅಥವಾ ಕಾಫಿನೂ ಇರುತ್ತೆ ಅಲ್ಲಿ. ಕಾಫಿ ಮಿಷನೆಲ್ಲ ಇಟ್ಟಿರ್ತಾರೆ. ನಿಮಗೆ ಯಾವ ವೆರೈಟೀಸ್ ಆಫ್ ಕ್ಯಾಪೆಚಿನೋ ಆಗಿರ್ಬೋದು, ನಾರ್ಮಲ್ ಕಾಫಿ ಆಗಿರ್ಬೋದು, ಯಾವುದೇ ಒಂದು ಕಾಫಿ ಆಗಿರ್ಬೋದು, ತೊಗೊಂಡಲ್ಲಿ ತಿಂದು ಕುಡಿದು ಹೋಗ್ಬೋದು. ನೋಡಿ, ಈಗ ನಾವು ತೊಗೊಂಡ್ವಿ, ನಮ್ದು ರೆಡಿ ಆಯಿತು, ತೊಗೊಂಡು ಹೊರಟಿದ್ದೀವಿ ಮನೆ ಕಡೆ. ಫುಲ್ಲು ನಿಧಾನಕ್ಕೆ ಮಳೆ ಸ್ಟಾರ್ಟ್ ಆಗ್ತಾ ಇದೆ, ಮಕ್ಕಳೆಲ್ಲ ಫೋನ್ ಮಾಡ್ತಾಯಿದ್ದಾರೆ, ಹಸುವಾಗ್ಬಿಟ್ಟಿದೆ, ಎದ್ದಿರೋದು ಲೇಟು, ರಜೆ ಇರೋದ್ರಿಂದ, ಚಳಿನೂ ಬೇರೆಲ್ಲ, ಒಂದು ಸ್ವಲ್ಪ ಲೇಟಾಗಿ ಎದ್ದಿದ್ದಾರೆ. ಈಗ ಮನೆಗೆ ಹೊರಟ್ವಿ. ನೋಡಿ, ವಾಪಸ್ ಮತ್ತೆ ಮನೆಗೆ ಹೋಗ್ತಾಯಿದ್ದೀವಿ. ನೋಡಿ ಹೆಂಗಿದೆ ಅಂತ ರೋಡೆಲ್ಲ. ಒಂದು ಸ್ವಲ್ಪನೂ ಒಂದು ಪೇಪರ್ ಪೀಸಾಗಿ ಏನೇನು ಬಿದ್ದಿರಲ್ಲ. ಇದನ್ನೆಲ್ಲ ಮೇಂಟೆನೆನ್ಸು ಆಯಾ ಏರಿಯಾದು ಮುನ್ಸಿಪಾಲ್ಟಿ ಆ ಥರ ಅವ್ರು ಕ್ಲೀನ್ ಮಾಡ್ಕೊತ ಹೋಗ್ತಾರೆ. ಒಂದು ಎಲೆಗಳು ಬಿದ್ದರೂ ರೋಡ್ ಸೈಡಲ್ಲಿ ಎಲೆ ಬಿದ್ದಿರುತ್ತಲ್ಲ, ಆ ಎಲೆಯನ್ನು ಕೂಡ ಥ್ರ್ಯಾಶ್ ಬ್ಯಾಗ್ಸ್ ಅಂದರೆ ಕಸ ಒಸೆಯೋದು ಒಂದು ಬ್ಲ್ಯಾಕ್ ಕವರ್ಸ್ಗಳನ್ನು ತೊಗೊಂಬಂದ್ಬಿಟ್ಟು ಆ ಕಸನೆಲ್ಲ ತೊಗೊಂಡು ಲಾರಿಯಲ್ಲಿ ತುಂಬ್ಕೊಂಡು ಹೋಗ್ತಾರೆ. ಆ ಎಲೆಗಳು ಅಂದರೆ ಈಗ ನಮಗೆ ವಿಂಟರ್ ಟೈಮಲ್ಲಿ ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ, ಎಲ್ಲ ಎಲೆಗಳು ಎಲೆಗಳೆಲ್ಲ ಕಲರ್ ಚೇಂಜ್ ಆಗಿದೆ, ಉದುರು ಬಿಡುತ್ತೆ ಎಲೆಗಳೆಲ್ಲ. ಅದನ್ನೇನು ಮಾಡ್ತಾರೆ ಅಂದರೆ ಮತ್ತೆಲ್ಲ ರೋಡಿಗೆ ಬರುತ್ತೆ ಅಂತೇಳಿ ಫುಟ್ಪಾತ್ ಮೇಲೆ ಏನೇ ನಿಮಗೆ ಎಲೆ ಬಿದ್ದಿರಲಿ ಅದನ್ನೆಲ್ಲ ಕವರ್ಗೆ ಹಾಕೊಂಡು ತೊಗೊಂಡೋಗ್ತಾರೆ. ಅಂದರೆ ಆಯಾ ಏರಿಯಾದ ಮುನ್ಸಿಪಾಲ್ಟಿಗಳು ಅದನ್ನೆಲ್ಲ ಕ್ಲೀನ್ ಮಾಡ್ತಾರೆ. ಫುಲ್
ಫುಲ್ಲು ಅಂದರೆ ಏರಿಯಾನ ಮೇಂಟೆನೆನ್ಸ್ ಮಾಡ್ತಾರೆ ನೋಡಿ. ಅಷ್ಟು ಜನ ಇಲ್ಲ, ಜನ ಇದು ಮಾಡಿ ಇನ್ನು ಬೇಗ ಬೇಗ ಒಂದು 8-8:30 ಆಲ್ಮೋಸ್ಟ್ ಒಂದು 7:30 8ಗೆ ಬಂದಿದ್ದೇವೆ ನಾವು. ಫುಲ್ಲು ಚಳಿ ಇರೋದ್ರಿಂದ ಜನನೂ ತುಂಬ ಕಮ್ಮಿ, ಟ್ರಾಫಿಕ್ಕು ಕಮ್ಮಿ ಇದೆ. ಆಮೇಲೆ ರಜೆ ಈಗೀಗ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಅವರು ತಮ್ಮ ಆಫೀಸ್ಗಳಿಗೆ ರಜೆ ಹಾಕ್ಬಿಟ್ಟು ವೆಕೇಷನ್ ತೊಗೊಂಡು ಬೇರೆ ಬೇರೆ ಊರುಗಳಿಗೆ ಹೋಗ್ಬಿಡ್ತಾರೆ. ಒಂದು 15-18 ಡೇಸ್ ಹಾಲಿಡೇಸ್ ಆಗಿದೆ ಮಕ್ಕಳಿಗೆ, ರಜಾ ಸ್ಕೂಲ್ ರಜೆ ಇದೆ. ರಜೆ ಇರೋದ್ರಿಂದ ಏನು ಮಾಡ್ತಾರೆ ಅವರು ಆಫೀಸ್ಗಳಿಗೆ ರಜೆ ಹಾಕಿ ಫ್ಲೋರಿಡಾ, ಕ್ಯಾಲಿಫೋರ್ನಿಯಾ ಆ ಕಡೆ ಬೇರೆ ಬೇರೆ ಕಡೆ ಮಕ್ಕಳುಗಳನ್ನು ಟ್ರಿಪ್ ಕರ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲೆಲ್ಲ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ, ಕ್ಯಾಲಿಫೋರ್ನಿಯಾ ಅಲ್ಲೆಲ್ಲ ವೆದರು, ಫ್ಲೋರಿಡಾ ಅಲ್ಲೆಲ್ಲ ಆ ಸೈಡು ಡಿಸ್ನಿ ಆ ಥರ ಎಲ್ಲ ನೋಡೋಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ನಾವು ಹೋಗೋಣ ಅಂದರೆ ಅದೆಲ್ಲ ನೋಡಿದ್ದೀವಿ ನಾವು. ಸರಿ ಎಲ್ಲೂ ಬೇಡ, ಸುಮ್ಮನೆ ಮನೇಲೇ ಇರೋಣ ಅಂಥೇಳಿ ಮನೇಲೇ ಇದ್ದೀವಿ ನೋಡಿ. ಆಯಿತು, ನಮ್ಮ ಮನೆ ಇಲ್ಲಿಂದ ಒಂದು 5 ಮಿನಿಟ್ಸ್ ಅಷ್ಟೇ. ಹಿಂಗಿದೆ ನೋಡಿ ರೋಡೆಲ್ಲ. ಒಂದು ಪೇಪರ್ ಪೀಸ್ ಕೂಡ ಬಿದ್ದಿರಲ್ಲ, ತುಂಬ ಮೇಂಟೆನೆನ್ಸ್ ಮಾಡ್ತಾರೆ. ಕಾರಲ್ಲಿ ಹೋಗ್ಬೇಕಾದ್ರೆ ಏನಾದರೂ ಬಿಸ್ಕೆಟ್ ಪ್ಯಾಕೆಟಿಂದ ಏನಾದರೂ ತಿಂದು ಒಂದು ಬಿಸ್ಕೆಟ್ ಕವರು, ಪೇಪರ್ ಏನೇನು ಒಸೆಯಂಗಿಲ್ಲ. ಪ್ರತಿಯೊಂದರಲ್ಲೂ ಕ್ಯಾಮ್ರಾ ನಮ್ಮನ್ನು ನೋಡ್ತಾ ಇರುತ್ತೆ. ನಾವು ಹೆಂಗಿದೆ ಅಂದರೆ ನಾವಿರೋ ಏರಿಯಾ ತುಂಬ ನಿಯರ್ ಬೈ. ಒಂದು ಹಾಲು ತರೋಕ್ಕಾಗ್ಬೋದು ಅಥವಾ ಶಾಪಿಂಗ್ ಆಗ್ಬೋದು, ಪ್ರತಿಯೊಂದು ನಮಗೆ ಹತ್ತಿರ. ನಮ್ಮ ಮನೆಗೆ ನಮ್ಮ ಹಸ್ಬೆಂಡ್ ಆಫೀಸ್ ಒಂದು ತುಂಬ ದೂರ ಆಗುತ್ತೆ ಒಂದು ಸ್ವಲ್ಪ. ಇದೆಲ್ಲ ನಿಯರ್ ಬೈ ಇದೆ. ನನ್ನ ಮಗನ ಸ್ಕೂಲು ಒಂದು 10-15 ಮಿನಿಟ್ಸ್ ಆಗುತ್ತೆ. ಸಣ್ಣ ಮಗನ ಸ್ಕೂಲು ಒಂದು 10 ಮಿನಿಟ್ಸ್ ಆಗುತ್ತೆ ಅಂದರೆ ಕಾರಲ್ಲಿ ಹೋದರೆ. ವಿತೌಟ್ ಕಾರಲ್ಲಿ ನೀವು ಹೋಗ್ತೀವಿ ಅಂತಂದರೆ ಆಲ್ಮೋಸ್ಟ್ 1 ಅವರ್ ಆಗುತ್ತೆ ನೋಡಿ. ಫುಲ್ಲು ಕ್ಲಿಯರ್ ಇದೆ ರೋಡು. ಫಾಗ್ ಇರೋದ್ರಿಂದ ನಿಮಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ನೋಡಿ. ಅಲ್ಲಿ ದೊಡ್ಡ ಲೈಟ್ ಕಂಬ ಕಾಣುತ್ತಲ್ಲ ಆ ಸೈಡು, ಹಿಂದ್ಗಡೆ ಬ್ಯಾಕ್ ಎಂಟ್ರೆನ್ಸಿಂದ ನಾವು ಸ್ವಾಮಿನಾರಾಯಣ ಗುರುಕುಲ ಅಂತ ಇದೆ, ನಮ್ಮ ಮನೆಗೆ ತುಂಬ ಹತ್ತಿರ, ವಾಕಬಲ್ ಹೋಗ್ಬೋದು. ನಮ್ಮ ಪೇರೆಂಟ್ಸ್ನ ಬಂದಾಗ ಅಲ್ಲಿ ಕರ್ಕೊಂಡು ಹೋಗೋಣ ಅಂದರೆ ಆ ಟೈಮಲ್ಲಿ ತುಂಬ ಚಳಿ ಇತ್ತು. ವಾಕಬಲ್ ನಡ್ಕೊಂಡು ಹೋಗ್ಬೋದು, ನಾವು ಅಲ್ಲಿ ವಾಕಿಂಗ್ ಹೋಗ್ತಾ ಇರ್ತೀವಿ. ಯಾವಾಗಾದರೂ ಸ್ವಾಮಿನಾರಾಯಣ ಗುರುಕುಲಕ್ಕೆ ಹೋದಾಗ ನಿಮ್ಮನ್ನು ತೋರಿಸ್ತೀನಿ ಅಲ್ಲಿ ಹೆಂಗಿದೆ ಏನು ಅಂತ. ತುಂಬ ಚೆನ್ನಾಗಿದೆ. ನಾವು ಇಂಡಿಯಾದಲ್ಲಿ ಇದ್ದಂಗೆ ಎಲ್ಲ ಆರ್ಕಿಟೆಕ್ಚರ್ ಎಲ್ಲ, ದೇವಸ್ಥಾನ ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ದೇವಸ್ಥಾನ. ಅಲ್ಲಿ ಸ್ವಾಮಿನಾರಾಯಣ ಗುರುಕುಲದಲ್ಲಿ ರಾಮಾಯಣ, ಮಹಾಭಾರತ, ಎಷ್ಟೊಂದು ಶ್ಲೋಕಗಳನ್ನು ಪ್ರತಿಯೊಂದನ್ನು ಹೇಳ್ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ನಿಮಗೆ ತೋರಿಸ್ತೀನಲ್ಲ ಹೋದಾಗ ನೋಡಿ. ಈ ಸಿಗ್ನಲ್ ಹತ್ರ ಒಂದು ಮರಗಳು ಕಾಣ್ತವಲ್ಲ, ಅಲ್ಲಿ ಒಂದು ಸ್ಟೇಡಿಯಂ ಇದೆ. ಅಲ್ಲಿ ಸಾಕರೆಲ್ಲ ಹೇಳ್ಕೊಡ್ತಾರೆ, ಫುಟ್ಬಾಲು, ಸಾಕರ್ ಎಲ್ಲ ಹೇಳ್ಕೊಡ್ತಾರೆ. ತುಂಬ ಟೂರ್ನಮೆಂಟ್ಸ್ ನಡೀತಾವಲ್ಲಿ. ಈಗ ಚಳಿ ಇರೋದ್ರಿಂದ ಎಲ್ಲ ಕ್ಲೋಸು. ನಿಮಗೆ ಅಲ್ಲಿ ಫುಲ್ಲು ಫಾಗ್ ಇರೋದ್ರಿಂದ ನಿಮಗೆ ಅಲ್ಲಿ ಏನೂ ಕಾಣಲ್ಲ, ತುಂಬ ಮುಚ್ಕೊಂಡು ಹೋಗ್ಬಿಟ್ಟಿದೆ. ಮಂಜಿದೆ ನೋಡಿ. ಈಗ ನಮ್ಮನೆ ಈ ಸಿಗ್ನಲಿಂದ ಎಡಗಡೆ ತಿರುಗಿದ್ರೆ ನಮ್ಮನೆ ಬರುತ್ತೆ. ನೋಡಿ ನಮ್ಮನೆ ಬಂತು, ಇನ್ನೇನು 2 ಮಿನಿಟ್ಸು ನೋಡಿ. ಎಲ್ಲ ಫುಲ್ಲು ಚೇಂಜ್ ಆಗಿಬಿಟ್ಟಿದೆ. ಕೆಲವೊಂದು ಇಲ್ಲಿ ಹೆಂಗಂದರೆ ಎಲ್ಲ ಎಲೆಗಳು ಕಲರ್ ಚೇಂಜ್ ಆಗುತ್ತೆ. ಯಾವುದೋ ಕೆಲವೊಂದು ಎಲೆ ಉದುರಲ್ಲ. ವಿಂಟರಲ್ಲಾದ್ರೂ ಎಲೆ ಉದುರಲ್ಲ, ಹಸುರಾಗೇ ಇರ್ತವೆ ನೋಡಿ. ಇವೆಲ್ಲ ಎಲೆ ಉದುರೋಗ್ಬಿಡುತ್ತೆ, ಒಂದು 2 ದಿನದಲ್ಲಿ ಉದುರುತ್ತವೆ ಎಲೆಗಳೆಲ್ಲ ನೋಡಿ. ನಮ್ಮನೆ ಬಂತು. ನಮ್ಮದು ಗೇಟೆಡ್ ಕಮ್ಯುನಿಟಿ ನಮ್ಮದು. ಇಲ್ಲಿ ಗೇಟೆಡ್ ಕಮ್ಯುನಿಟಿ ಅಂದರೆ ಒಂದು 40-45 ಮನೆಗಳು ಇರ್ತವೆ. ಅದು ಫುಲ್ ಕಾಂಪೌಂಡ್ ಕಟ್ಟಿ ಕರೆಂಟಿನ ಗೇಟ್ಗಳು ಮಾಡಿರ್ತಾರೆ. ಯಾರು ಹೊರಗಡೆ ಬರೋಕ್ಕಾಗಲ್ಲ. ನಾವು ಅಲ್ಲಿರೋರ್ಗೆ ಮಾತ್ರ ರಿಮೋಟ್ ಕೊಟ್ಟಿರ್ತಾರೆ. ರಿಮೋಟ್ ಒತ್ತಿದ್ರೆ ಮಾತ್ರ ಹೊರಗಡೆ ದೊಡ್ಡ ಗೇಟು ಓಪನ್ ಆಗುತ್ತೆ. ಮನೆ ಗರಾಜ್ಗೊಂದು ಗೇಟ್ಗೊಂದು ಕೊಟ್ಟಿರ್ತಾರೆ. ನಮ್ಮ ಮನೆ ಬಂತು. ಇದಾಗಿತ್ತು ಇವತ್ತಿನ ದಿನ. ಪ್ಲೀಸ್ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ.